ಕಾಲು ಎಲ್ಲರ ಕಾಲವನ್ನ ಎಳೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಆಗಾಗ ಕಾಯ್ತಾ ಇರಬೇಕು. ಕಾಲನೇ ಹಾಗೆ, ಸಮಯ ಸಂದರ್ಭ ಅಲ್ಲೆಲ್ಲ ಲೆಕ್ಕವನ್ನ ಚುಕ್ತಾ ಮಾಡುತ್ತೆ. ಕೊಲೆ ಕೇಸ್ನಲ್ಲಿ ನಡೆದ ಅರ್ಚನೆ ಅರೆಸ್ಟ್ ಆಗಿರೋದು. ದಾಸನ ವಿರುದ್ಧ ಈಗ ಸ್ಯಾಂಡಲ್ವುಡ್ ಮಂದಿ ನಿಂತಿದ್ದಾರೆ ವಿರುದ್ಧವಾಗಿ. ರಮ್ಯಾ ಸುದೀಪ್ ಬಳಿಕ ಈಗ ಉಪೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ತಗಡು ಎಂದಿದ್ದ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಯಾವಾಗ ಯಾರ್ಯಾರ ಸಮಯಗಳು ಹೇಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಮಾತನಾಡಬೇಕಾದ್ರೆ ಬಹಳ ಹುಷಾರಾಗಿರಬೇಕು. ತಗಡು ಅವತ್ತಂದ್ರು, ಇವತ್ತು ತಗಡು ಅನಿಸ್ಕೊಳ್ಳೋ ಪರಿಸ್ಥಿತಿಗೆ ದರ್ಶನ್ ಬಂದಿದ್ದಾರೆ ನೋಡಿ. ದರ್ಶನ್ ವಿರುದ್ಧ ನಿಂತ ಸ್ಯಾಂಡಲ್ವುಡ್. ರಮ್ಯಾ ಸುದೀಪ್ ಬಳಿಕ ಈಗ ಉಪೇಂದ್ರ. ಅಮಾಯಕನ ಕುಟುಂಬಕ್ಕೆ ನ್ಯಾಯಕ್ಕೆ ಒತ್ತಡ. ಇನ್ನು ದರ್ಶನ್ ವಿಕೃತಿ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಒಳಗೊಳಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಮ್ಯಾ ಸುದೀಪ್ ಬೆನ್ನಲ್ಲೇ ಈಗ ನಟ ಉಪೇಂದ್ರ ಕೂಡ ಧ್ವನಿ ಎತ್ತಿದ್ದಾರೆ. ಅಮಾಯಕನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಒತ್ತಾಯ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಉಪೇಂದ್ರ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕಳೆದ ಕೆಲವು ದಿನಗಳಿಂದ ನಡೀತಾ ಇರುವ ದರ್ಶನ್ ಬಂಧನ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತು ಅದರ ವಿಚಾರಣೆ ಇಡೀ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತವೇ ಬೆರಗಾಗಿ ನೋಡ್ತಾ ಇದೆ. ಈ ಹೈ ಪ್ರೊಫೈಲ್ ಕೇಸ್ನ ವಿಚಾರಣೆಯಲ್ಲಿ ನಿಷ್ಪಕ್ಷಪಾತವಾದ ನಿರ್ಣಯ ಮತ್ತು ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕುಟುಂಬದಲ್ಲಿ, ಜನರಲ್ಲಿ, ಮಾಧ್ಯಮಗಳಲ್ಲಿ ಮತ್ತು ದರ್ಶನ್ ಅಭಿಮಾನಿಗಳಲ್ಲಿ ಏನೇನೋ ಆತಂಕ, ಅನುಮಾನಗಳು ಕಾಡ್ತಾ ಇವೆ. ಊಹಾಪೋಹಗಳು ಹುಟ್ಟಿಕೊಳ್ಳುತ್ತಾ ಇದೆ. ಯಾಕೆ ಅಂದರೆ ಯಾವುದೇ ಕೇಸಾದರೂ ಆ ಕೇಸ್ನ ವಿಚಾರಣೆಯ ವಿಡಿಯೋ, ದಾಖಲೆಗಳು ಮತ್ತು ಸಾಕ್ಷ್ಯ ವಿವರಗಳು ಆಗಾಗ ಪೊಲೀಸರು ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬದವರ ಜೊತೆ ಹಂಚಿಕೊಳ್ಳಬೇಕು ಮತ್ತು ಅದು ಕಾನೂನಾಗಬೇಕು. ಅದೇ ರೀತಿ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಬಗ್ಗೆ ಕೇಸ್ ಆಗಿದ್ದರೆ ಆ ಕೇಸ್ನ ವಿಚಾರಣೆಯ ವಿಡಿಯೋ ದಾಖಲೆಗಳನ್ನು ಮತ್ತು ಸಾಕ್ಷಿಗಳ ಎಲ್ಲ ವಿವರಗಳನ್ನು ಪೊಲೀಸರು ಆಗಾಗ ಸಾರ್ವಜನಿಕವಾಗಿ ತೆರೆದಿಡಬೇಕು. ಒಬ್ಬ ಸಾರ್ವಜನಿಕ ವ್ಯಕ್ತಿಯ ವಿಚಾರಣೆ ಸಂಪೂರ್ಣ ಪಾರದರ್ಶಕತೆಯಿಂದ ಆಗಬೇಕು. ಸಾಕ್ಷ್ಯನಾಶ, ಪ್ರಭಾವಿಗಳ ಹಸ್ತಕ್ಷೇಪ, ಭ್ರಷ್ಟಾಚಾರ ಇವಕ್ಕೆಲ್ಲ ತೆರೆ ಎಳೆದಂತಾಗುತ್ತೆ. ಆಗ ರೇಣುಕಾಸ್ವಾಮಿ ಕುಟುಂಬಕ್ಕೆ, ಜನರಿಗೆ, ದರ್ಶನ್ ಅಭಿಮಾನಿಗಳಿಗೆ ಮನಸ್ಸಲ್ಲಿ ಗೊಂದಲವಿಲ್ಲದೆ ಪೊಲೀಸ್ ಇಲಾಖೆಯ ಮೇಲೆ ಗೌರವ ಹೆಚ್ಚಾಗಲಿದೆ. ದರ್ಶನ್ಗೆ ಟಕ್ಕರ್ ಕೊಟ್ಟ ನಿರ್ಮಾಪಕ ಉಮಾಪತಿ ಈಗ ತಗಡು ಯಾರು? ಪರೋಕ್ಷ ತಿರುಗೇಟು. ಇನ್ನು ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಮಧ್ಯೆ ಈ ಹಿಂದೆ ಕಿತ್ತಾಟವಾಗಿತ್ತು. ಉಮಾಪತಿಗೆ ಬಹಿರಂಗ ಕಾರ್ಯಕ್ರಮದಲ್ಲೇ ತಗಡು ಅಂತ ದರ್ಶನ್ ಟೀಕೆ ಮಾಡಿದ್ರು. ಈಗ ತಗಡು ಹೇಳಿಕೆಗೆ ಉಮಾಪತಿ ಇನ್ಸ್ಟಾಗ್ರಾಂನಲ್ಲಿ ತಿರುಗೇಟ್ ಕೊಟ್ಟಿದ್ದಾರೆ. ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅನ್ನೋ ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ಈಗ ತಗಡು ಯಾರು ಅಂತ ಗೊತ್ತಾಯ್ತಾ ಅಂತ ಪರೋಕ್ಷವಾಗಿ ಕಾಲಿಳ್ತಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಆರೋಪಿಯಾಗಿದ್ದಾರೆ. ಈ ಪ್ರಕರಣದ ಕುರಿತಾಗಿ ಸ್ಯಾಂಡಲ್ವುಡ್ ಮೌನಕ್ಕೆ ಜಾರಿದ್ದೇ ಹೆಚ್ಚು. ಆದರೆ ಮಹತ್ವದ ಬೆಳವಣಿಗೆ ಅನ್ನೋ ಥರ ಚಿತ್ರರಂಗದಿಂದ ಒಬ್ಬೊಬ್ಬರಾಗಿ ದನಿ ಎತ್ತಾ ಇದ್ದಾರೆ. ರಮ್ಯಾ ಆಯಿತು, ಸುದೀಪ್ ಆಯಿತು, ಇದೀಗ ಉಪೇಂದ್ರ ಅವರ ಸರದಿ. ಉಪೇಂದ್ರ ಅವರು ಹೇಳೋ ಪ್ರಕಾರ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ನಿಷ್ಪಕ್ಷಪಾತವಾದ ತನಿಖೆ ಆಗ್ತಿದೆಯಾ ಅನ್ನೋದು ಜನಕ್ಕೆ ಆಗಾಗ ತಿಳಿತಾ ಇರಬೇಕಾಗುತ್ತೆ. ಅನುಮಾನ, ಊಹಾಪೋಹಗಳು ಇರಬಾರ್ದು ಅನ್ನೋದಾದರೆ ಅದನ್ನು ವಿವರಿಸುವಂತಹ ಕೆಲಸ ಆಗಬೇಕಾಗಿದೆ ಅನ್ನೋದಾಗಿ ಹೇಳ್ತಾರೆ. ಹಾಗಾದರೆ ತನಿಖಾ ತಂಡ ಇದನ್ನು ಪರಿಗಣನೆಗೆ ತಗೊಳ್ಳುತ್ತಾ ನೋಡಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.